ಚಾನಲ್ ಯಾರೆಲ್ಲ ಮುದ್ದಪ್ಪಿನ ಚಾನಲ್ ನೋಡ್ತೀರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಏನಪ್ಪ ಇವತ್ತಿನ ಲಾಗ್ ಅಂತ ಹೇಳಿದ್ರೆ ಸ್ವಲ್ಪ ಶಾಪಿಂಗಿಗೆ ಹೋಗಿದ್ವಿ, ಆ ಲಾಗು ಕೂಡ ಅದರಲ್ಲಿ ಇರುತ್ತೆ. ಹಾಗೆ ನಮ್ಮ ಸೂರ್ಯ ಇವತ್ತು KFC ಚಿಕನ್ ಮಾಡ್ತಿದ್ದಾನೆ, ನೋಡೋಣ. ಹಾಗೆ ನಮ್ಮ ಪಾಪುಗೆ ಸ್ವಲ್ಪ ಐಟಮ್ ತೊಗೊಂಡಿದ್ದೀವಿ, ಅದನ್ನು ತೋರಿಸ್ತೀನಿ. ಹಾಗೆ ನಾವು ಮೈಸೂರಿಗೆ ಬಂದಿದ್ದೀವಿ. ಯಾಕಪ್ಪ ಅಂದರೆ ನಮ್ಮ ಅಮ್ಮಗೆ ಜ್ವರ ಬಂದುಬಿಟ್ಟಿತ್ತು, ಪಾಪನ ನೋಡೋಂಗಾಗಿತ್ತು ಅಂತ ನಿನ್ನೆ ಬಂದು ಅಮ್ಮ ಕರ್ಕೊಬಂದರು ನಮ್ಮಮ್ಮ. ನೋಡಿ ಏನು ಮಾಡ್ತಿದ್ದಾರೆ, ನಮ್ಮ ಪಾಪು ಮರ್ತೋಗ್ಬಿಟ್ಟಿರ್ತಾಳೆ, ಇವಾಗ ಎತ್ಕೊಂಡ್ರೇನೆ ಹೇಳ್ತಾಳೆ. ಹಾಯ್ ಚಿನಿ, ಯಾರೋ ಕಮೆಂಟ್ ಮಾಡಿದ್ದೀರಾ ನಿಮ್ಮ ಪಾಪು ಇನ್ನ ಚಿಕ್ಕದು ಹಾಯ್ ಅಂತ ಅನ್ಸಿ ಒಂದು ಆಗಲ್ಲ ಹಾಯ್ ಅಂದೋಳಮ್ಮಳು. ಅದರಲ್ಲಿ ಇವಾಗ ಅವಳಿಗೆ ಮೈ ತೊಳಿಬೇಕು. ನೈಟ್ ಹೊತ್ತು ಮಲಗಿಸ್ಬೇಕಾದ್ರೆ ಮೈ ತೊಳೆದು ಮಲಗಿಸಿಬೇಕಂದ್ರೆ ಮೈಕಾಯೆಲ್ಲ ನಾವು ಅಷ್ಟೇ. ಮನೆ ಇದು 1 ಗ್ರಾಮಲ್ಲೂ ಐತೆ ನೋಡು. 1 ಗ್ರಾಮ್ ಎಷ್ಟು ಪುಟ್ಟ ಎಷ್ಟೇ ಐತೆ ನೋಡು. ಅಯ್ಯೋ ರಾಮ, ಹೆಂಗೆ ಮಾಡಿದ್ದಾರೆ ಇದನ್ನ? 1 ಗ್ರಾಮ್ ಐತೆ ಇದು. 8 ಗ್ರಾಮ್. ಶಾಪಿಂಗಿಗೆ ಇವಾಗ ಸೂರ್ಯ KFC ಮಾಡ್ತಿದ್ದಾನೆ. ಅದ್ರ ವೀಡಿಯೋ ನೆನ್ನೆ ಮಾಡ್ತೀನಿ, ಅಂದೇ ಮಾಡೋಕ್ಕಾಗಲಿಲ್ಲ. ಇವತ್ತು ಮಾಡೋಣ, ಅವನೇನೋ ಥರ ಕೇಳಿದ್ದಾನೆ, ಇವಾಗ ತೊಗೋತಾ ಇದ್ದೀವಿ. ನಮ್ಮ ಅಮ್ಮಂಗೆ ಹೇಳ್ದೆ ಅವ್ನು ಚೆನ್ನಾಗಿ ಮಾಡ್ತಾನೆ ಅಂತ. ನಮ್ಮಮ್ಮ ನೋಡೋಣ ಟೇಸ್ಟ್ ಮಾಡಿ ಅಂತ ಇವಾಗ ಹುಡುಕ್ತಾ ಇದ್ದೀವಿ. ನಮ್ಮ ಮನೆ ಹತ್ರ ಮೋರಿದೆ, ಅಲ್ಲಿಗೆ ಬಂದೀವಿ. ಗ್ರೈಂಡ್ ಮಾಡ್ತಾ ಇದ್ದಾನೆ. ಏನು ಗ್ರೈಂಡ್ ಮಾಡ್ತಿದ್ಯೋ ಸೂರ್ಯಮ್ಮ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾವು ಈಚ್ ಕಡೆ ತರಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮನೇಲೇ ಮಾಡ್ಕೋತೀವಿ. ಹೋಟ್ಲಿಗೆ ಮಾಡ್ತಾರಲ್ಲ ಹಂಗೆ. ನೋಡಿ ಚಿಕನ್, ಆಮೇಲೆ ಗಾರ್ಲಿಕ್ ಪೌಡರ್, ಚಿಕನ್ ಮಸಾಲ, ಚಿಲ್ಲಿ ಪೌಡರ್, ಆಮೇಲೆ ಇದೇನಿದು ಕಾರ್ನ್ಫ್ಲವರ್. ಇದನ್ನು ಎಲ್ಲ ಪೇಸ್ಟ್ ಮಾಡ್ತಿದ್ದಾರೆ. ಇದು ಬೇಡ ಅನಿಸುತ್ತೆ, ಅದೇ ನಿದ್ದೆ ಬರೋದಕ್ಕೆ ಅಷ್ಟೊಂದು ಹತ್ತಿರೋದು, ನಿದ್ದೆ ಮಾಡೋದಕ್ಕಂತೆ. ಸಿನಿಮಾ ಆಂಟಿ ಒಳಗೆ ಸ್ಟ್ರೈಟಿಗೆ ಮಲ್ಸಿದ್ರೆ ತಬಕ ಬಿಡ್ತಾಳೆ. ಇವತ್ತು ತೋರಿಸ್ತಾ ಇದ್ದೀನಿ ಚಿಕನ್ ಮಸಾಲ. ಫಸ್ಟ್ ಚಿಕನ್ ಮಸಾಲ ತಗೊಟ್ಟು ಸ್ವಲ್ಪ 1 ಸ್ಪೂನ್ ಸುರಿತಿದ್ಯಾ. 1 ಸ್ಪೂನ್ ಅಂದ್ಬಿಟ್ಟು 1 ಸ್ಪೂನ್ ಅದು ಕಾಣೋದು ನಿಂಗೆ ಹಂಗಷ್ಟು. ಇದೇನು ಹೇಳು, ಕಾಶ್ಮೀರಿ ಚಿಲ್ಲಿ ಪೌಡರ್. ಇದನ್ನ ಯೂಸ್ ಮಾಡಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ. ಇದು 1 ಸ್ಪೂನು 1 ಸ್ಪೂನ್ ಕಲರ್ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನೀವು ಮನೇಲೇ KFCನ ಮಾಡ್ಕೋಬೋದು ಈಸಿಯಾಗಿ. ಸೊ ನನಗೆ ಒಂದ್ಸರಿ ಸೂರ್ಯ ಮಾಡಿಕೊಟ್ಟ, ನಾನು 3 ದಿನದಿಂದ ಕಂಟಿನ್ಯೂಸ್ ಆಗಿ ಮಾಡಿಸ್ಕೊಂಡೆ ನಮ್ಮ ಮನೇಲಿ ಬ್ಯಾಂಗ್ಳೂರಲ್ಲಿ. ಗರಂ ಮಸಾಲ 1 ಸ್ಪೂನು ಆಯಿತಾ. ನೆಕ್ಸ್ಟ್ ಪೆಪ್ಪರ್, ಚೂರಾ ಅದೇ 1 ಸ್ಪೂನ್. ಚಿಲ್ಲಿ ಪೌಡರ್ ಮಾತ್ರ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋದು. ಇದು ಗಾರ್ಲಿಕ್ ಪೌಡ್ರು. ಗಾರ್ಲಿಕ್ ಪೌಡ್ರು 1 ಚೂರು ಸಾಕು. ಅಷ್ಟೊಂದು ಇದೈತೆ. ಇಷ್ಟೇ ಸಾಕು, ಇಷ್ಟೇ ಸಾಕು ಗಾರ್ಲಿಕ್ ಪೌಡ್ರ್. ಇದು ಕಸ್ಟರ್ಡ್ ಪೇಸ್ಟ್ ಮನೇಲಿ ಮಾಡಿರೋದು. ಇದು ಅಲ್ಲಿ ಸಿಗುತ್ತೆ ಅಂಗಡಿ. ಸಾಕಿಷ್ಟೇ. ನೆಕ್ಸ್ಟ್ ಉಪ್ಪು. ಅಮ್ಮ ಇವ್ರನ್ನ ಪ್ರಮೋಷನ್ ಮಾಡಿದೀವಲ್ಲ, ಅವನ ಅಂಗಡಿಗೆ ಚೆನ್ನಾಗಿ ಮಾಡ್ಕೊಡ್ತಿದ್ದ. ಉಪ್ಪು ಹಾಕ್ಬಿಟ್ಟು ಚಿಲ್ಲಿ ಪೌಡರ್ ನಾನು ಚೂರು ಹಾಕೋಣ, ಸಾಲಿಲ್ಲ ಅಂದರೆ ಖಾರ ಗೊತ್ತಾಗಲ್ಲ ನಿಮಗೆ. ಸೊ ಎಲ್ಲನೂ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ ಇಷ್ಟನ್ನ ಹಾಕ್ಕೊಂಡಿದ್ದಾನೆ. ನೆಕ್ಸ್ಟ್ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಮನೇಲೇ ಮಾಡ್ಕೊತೀವಿ. ಶುಂಠಿ ಬೆಳ್ಳುಳ್ಳಿ ಹಾಕೊಂಡು ಕಲಿಸ್ಕೊಡೋದು.
ಸಿಂಹರ ಶ್ರೀಮತಿಗೆ ಹೇಳು. ಅದಕ್ಕೆ ಮಹಿಮಾ ಅವಣ್ಣ ಮಯೂರಿ ಅಂತ ಇಕ್ಬೇಡ್ದ ಅಂತಿದ್ರು. ಮಹಿಮನೇ ಹೇಳ್ತಾನೆ. ಮಹಿಮಾ ಗೌಡ ಅವಳು. ನಮಗ್ ಫೇಮಸ್ ಮಹಿಮಾ. ಚಿನಿಮಾ ಅವಳು ನೆನೆ ನಮ್ಮ ಅಮ್ಮನ ಕಂಡಿಡಿತಿಲ್ಲ ಆಂಟಿ, ಫೋನಲ್ಲಿ ಮಾತಾಡ್ತೀವಿ ಅಂತ. ನನ್ನ ಜೊತೆ ಮಾತಾಡ್ತಾಳಲ್ಲ. ಚೆನ್ನಾಗಿ ಬರುತ್ತೆ ಆಮೇಲೆ. ಇದು ಮಸ್ಟರ್ಡ್ ಪೇಸ್ಟ್ ಮತ್ತೆ ಗ್ರೀನ್ ಚಿಲ್ಲಿ ರೆಡ್ ಚಿಲ್ಲಿ ಕಲರೇ ಬರ್ತಾ ಇಲ್ಲ ಮಮ್ಮಿ. ಕಲರ್ ಅಷ್ಟು ಹೆಚ್ಚಿಗೆ ಬರ್ತಾನೆ. ಅದೇ ಕಲರ್ ಬರ್ತಾ ಇಲ್ಲ ನೋಡು. ಅಷ್ಟೇ ಕಲರ್ ಬರೋದು, ಇನ್ನೆಷ್ಟು ಕಲರ್ ಬರ್ಬೇಕು ನಿನಗೆ? ಮೀನ್ ಮಾಡ್ತಾರೆ ಮಸ್ಟರ್ಡ್ ಪೇಸ್ಟ್ ಹಾಕಿ ಸೂಪರ್ ಆಗಿರುತ್ತೆ. ಇದನ್ನ ಜೇನುತುಪ್ಪ ಹಾಕೊಂಡಿಲ್ಲ, ನಿಮಗೆ ಬೇಕಂದ್ರೆ ಹಾಕೊಳ್ಳಿ ಅಷ್ಟೇ. ಚೆನ್ನಾಗಿರುತ್ತೆ. ಜ್ಯೂಸಿ ಜ್ಯೂಸಿ ಪಾಸಿ ಎಲ್ಲ ಬೇಡ. ಲೆಮನ್ ಹಾಕಿಲ್ಲ ನೀನು? ಲೆಮನ್. ಅಯ್ಯೋ ಲೆಮನ್ ಇದಕ್ಕೆ ಇಷ್ಟನಾ? ನಿಂಬೆ ಜ್ಯೂಸಿ ಒಳಗಡೆ ಜ್ಯೂಸಿ ಸಿಗುತ್ತೆ ಕಣೋ. ಸಿಹಿ ಆಗ್ಬಿಡುತ್ತೆ. ಖಾರ ಹಾಕು ತಕ್ಕನಂಗೆ. ಹಾಕಿದೀನಿ, ಆಮೇಲೆ ತುಂಬಾ ಖಾರ ಆಗೋದ್ರೆ ನಾನು ಹಾಕೋಬೇಕು. ನಾವ್ ಎಲ್ಲಿ ನಿಂತ್ಕೊಂಡು ಎಣ್ಣೆ ನೆನ್ಸ್ಕೊಂಡಿರ್ತೀವಿ, ತಿರ್ಗಿ ಆ ಜಾಗಕ್ಕೆ ನಿಂತ್ಕೊಂಡ್ರೆ ನಮ್ಮ ಮೇಡಮ್ ಅಂತಿದ್ರು, ಶೀಲಾ ಏನು ನೆನ್ಪಾಗಿಲ್ವಾ ನೀನು ಎಲ್ಲಿ ನಿಂತಿದ್ದಲ್ಲಿ ನಿಂತ್ಕೊಂಡು. ಅಷ್ಟೇನಾ? ಅಷ್ಟೇ ಕಳ್ಸ್ಕೊಬಿಡೋದು. ಮತ್ತೆ ಚಿಲ್ಲಿ ಪೌಡರ್ ಹಾಕ್ತೀವಿ. ಕಲರ್ ಸಾಲ್ತಿಲ್ಲ, ಕಲರ್ ಫುಲ್ ಆಗಿ ಹಾಕ್ಬೇಕು ನಿಮ್ಗೆ. ನಿಮ್ಗೆ ಎಷ್ಟೇ ಖಾರ ಆದ್ರೂ ಖಾರನೇ ಅನ್ಸಲ್ಲ. ನಿಂಬೆಹಣ್ಣು ಹಾಕತ್ತೀವಲ್ಲ, ಖಾರ ಎಲ್ಲ ಹೀರ್ಬಿಡುತ್ತೆ. ಏನೋ ಸರಿ ಅಡುಗೆ ಭಟ್ಟ ಆಗ್ಬಿಟ್ಟಿದ್ಯಾ? ಇನ್ನು ನಾಳೆ ನಾಳಿದ್ದು 2 ದಿನ ಹೋಟ್ಲಲ್ಲಿ ಇವನೇ ಮಾಡ್ತಾನೆ, ಅವಾಗ ಲಾಗ್ ಮಾಡ್ಕೊಂಬ ಆಯ್ತಾ? ನೀನೇ ಬಂದ್ ಮಾಡು. ನನ್ಗೆ ಟೈಮ್ ಇರುತ್ತೆ. ನಾನು ನೋಡಿ ಗೈಸ್ ಮನೇಲಿದ್ರೆ ಹಿಂಗೆ ಇರೋದು. ಹೇಳು. ಇದೊಂದು 10 to 15 minutes. ಬೇಗ ಆಗುತ್ತೆ. ಆಡ್ತೋಳೆ ಹೆಂಗೆ ಆಟ ಆಡ್ತೋಳೆ. ಆನೆ ಬತ್ತಂದಾನೆ ಹಾಕ್ಲಾ? ಅಮ್ಮಮ್ಮಂಗೆ ಹೇಳ್ಬಿಡು, ಆನೆ ಬತ್ತಂದಾನೆ ಹೇಳ್ಬಿಡು ಸ್ವಾಮಿ. ಹೇಳಲ್ವಾ? ಆಕೆ ಅಮ್ಮಮ್ಮ ಎತ್ಕೊಂಡಿಲ್ಲ ನಿನ್ನ. ಹಾಂ ಬಂದಿಲ್ಲ ಬೆಂಗಳೂರು ನೋಡೋಕೆ. ಎತ್ಕೊಂಡಿಲ್ಲ ಸ್ವಾಮಿ. ಕಳ್ಳ ಸ್ವಾಮಿ ನೀನು. ಹಾಯ್ ಅನ್ನ. ಹಾಯ್ ಫ್ರೆಂಡ್ಸ್. ಮಾತಾಡೋಲ್ವಾ? ಹಾಕವಾ? ತಲೆ ನಲಾಡ್ಸಲ್ಲ. ಅಮ್ಮಮ್ಮ ಹೆಂಗೆ ಬೈಯೋದು ಸೂರಿಗೆ? ತೋರ್ಸವಾ ಹೆಂಗೆ ಸ್ವಾಮಿ? ತೋರ್ಸಲ್ವ? ಯಾಕೆ ಇವತ್ತು ಬೇಜಾರಲ್ಲಿದ್ಯಾ? ತೋರ್ಸಲ್ಲ? ಕೋಪ. ಆರು ನಿನ್ನ ಬಿಟ್ಬಿಟ್ಟು ಹೊಂಟೋಗಿದ್ವ ನಾವು ಅಂಗಡಿಗೆ. ಬಸ್ ನಮ್ಮ ಮಗಳಿಗೆ ಸುತ್ತಾಡಿಸ್ತಾ ಇರಬೇಕು ಇವಾಗಲೇ. ಯಾಕಂದ್ರೆ ಇವತ್ತು ನಾವು ಇವಳನ್ನ ಬಿಟ್ಬಿಟ್ಟು ಹೊಂಟೋಗಿದ್ವಿ ಆಂಟಿ, ಅದಕ್ಕೆ. ಒಂದು ದಿವಸ ಸರಿ ಬಿಡವ ಅಂದಿ. ಕಾಲು ನೋವಾಗ್ಬಿಟ್ಟೈತೆ ಮಗಿ. ಇನ್ನೊಂದಿಬ್ರು ತರನವ ಓಡಾಡಿ ಓಡಾಡಿ ಇನ್ನೊಂದಿಬ್ರು ತರಲ್ಲ ಕಾಲೊತ್ತಕ್ಕೆ. ಒಬ್ರು ಕೈ ಒಬ್ರು ಕಾಲು. ಅಲ್ಲ ಮಗ್ಳು. ಮಹಾರಾಣಿ ಅವಳು. ಮಹಾರಾಣಿ ಕವ ಮಹಾರಾಣಿ ಅಲ್ವವ? ಮಹಾರಾಣಿ. ಮುದ್ದು ಗೊಂಬೆ ಅವಳು. ಪುಟಾಣಿ ಗೊಂಬೆ. ಮಾವ ಇವಳು ಇಲ್ದೇ ಇದ್ದಾಗ ಏನು ಅನಿಸ್ತಿತ್ತು ನಿಂಗೆ? ಏನು ಅನಿಸ್ತದೆ? ಕೆಲಸ ಮಾಡ್ಕೊ, ಅಷ್ಟೇ. ಮುಗಿಸ್ಕೊ, ಮಲ್ಕೊ ಅಷ್ಟೇ. ನಮ್ಮ ಅಮ್ಮಂಗೆ ಜ್ವರ ಬಂದ್ಬಿಟ್ಟಿತ್ತಲ್ವಾ ಆಂಟಿ? ಒಂದು ದಿವಸ ಜ್ವರ ಬಂತು, ಮಾತ್ರೆಗೆ ಕಳಿಸೋದು. ಹಂಗೂ ಅದಕ್ಕೆ ಯೋಚನೆಗೆ ಹೋಗೋನಿದೆ. ಅಪ್ಪು ನೋಡಿ ಇವಳು ಫೋನಲ್ಲಿ ಚೆನ್ನಾಗಿ ಮದಸ್ತಾಳೆ ಗೈಸ್ ಎಲ್ಲರ ಜೊತೆ. ಫೋನಲ್ಲೇ ಈ ಅಂತಾನೆ ಇರ್ತಾಳೆ. ಬಟರ್ಫ್ಲೈ ಚೀಲ ಮಗ್ನೆ ಹೇಳು. ಹೂ ಅಂತಾನೆ ಇಲ್ಲ. ನಿಮ್ಮ ಫ್ರೆಂಡಲ್ಲಿ ನಾಳೆ ನಮಗೆ ಬೇಜಾರೈತೆ. ಬಿಟ್ಟು ಹೊಂಟೋಯ್ತಾಳ. ಬೇಜಾರೈತ ನಮಗೆ. ಹೇ ಚಿನಿಮ್ಮ ನೋಡಿ ಗೈಸ್, ನನ್ನ ಮಗಳಿಗೆ ಬಟ್ಟೆ ಇದು ನೋಡಿ ವೈಟ್ ಕಲರ್. ಇದೆಲ್ಲ ನಮ್ಮ ಅತ್ತೆ ಇಸ್ಕೊಟ್ಟಿರೋದು ನನ್ನ ಪಾಪುಗೆ. ನಾನು ಆರ್ಡ್ರ್ ಮಾಡ್ತೀನಿ, ನಮ್ಮ ಅತ್ತೆ ಪೇ ಮಾಡಿ ಇಸ್ಕೊಡ್ತಾರೆ. ಎಲ್ಲ ಸರಿ ಹಂಗೆ ಮಾಡ್ತೀನಿ. ನನಗಿದಂತೂ ತುಂಬ ಇಷ್ಟ. ಈ ಸೈಜು ಸಿಗ್ತಾ ಇರಲಿಲ್ಲ, ಫೈನಲ್ ಆಗು ಸಿಕ್ತು. ಇದು ರೆಡಿ ಮಾಡಾದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ
ನಿಮಗೆ ಇದೊಂದು ಫ್ರಾಕ್ ಆರ್ಡ್ರ್ ಮಾಡಿದ್ನ ನಾನು ನನ್ನ ಮಗಳಿಗೆ ಇಷ್ಟೊಂದು ಬಟ್ಟೆ ಆರ್ಡ್ರ್ ಮಾಡಿದ್ದೀನಿ. ಇದೊಂದು ಸೆಟ್ಟು ನನಗೂ ಇದು ತುಂಬ ಇಷ್ಟ ಆಯಿತು. ಇದು ಸುಮ್ಮನೆ ಟೈ ಮಾಡೋದಷ್ಟೇ. ನನಗಂತೂ ನನ್ನ ಮಗಳಿಗೆ ಬಟ್ಟೆ ಹುಡ್ಕೋಕ್ಕೆ ತುಂಬ ಆಸೆ. ಅವಳಿಗೆ ತುಂಬ ವೇರ್ ಮಾಡಿಸ್ಬೇಕು ಅಂತ ನಂಗೆ ತುಂಬ ಆಸೆ. ಇದರ ಜೊತೆ ಇನ್ನೊಂದು ಜೊತೆ ತೋರಿಸ್ತೀನಿ ಹೇಗಿದೆ ಅಂತ. ಇದು ನೋಡಿ, ಅವಳಿಗೂ ತುಂಬ ಆಫ್ ಅಂದರೆ ತುಂಬ ಇಷ್ಟ. ನೋಡಿ ಇದೊಂದು ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ ನೋಡೋಣ. ಇದೊಂದು ಆರ್ಡ್ರ್ ಮಾಡಿದೆ. ಅದು ನನ್ನ ಡ್ರೆಸ್ಸು ಸುಮ್ಮನೆ ಎಲ್ಲಿಗಾರು ಹೋಗ್ಬೇಕಾದ್ರೆ ಹಾಕ್ಕೊಳ್ಳೋಣ ಅಂತ ಅದನ್ನು ಆರ್ಡ್ರ್ ಮಾಡಿದೆ. ಎಲ್ಲ ಅಮ್ಮ ಇಸ್ಕೊಟ್ಟಿದ್ದೆ ನಮ್ಮ ಅತ್ತೆ. ಸೊ ತುಂಬ ಚೆನ್ನಾಗಿದೆ. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನನಗೆಲ್ಲನೂ ಇಷ್ಟ. ಇದು 4 ಇಷ್ಟಪಟ್ಟು ತೊಗೊಂಡಿದ್ದು. ಇದು ಹೆವಿ ಇಷ್ಟ ನನಗೆ. ನೋಡಿ ಆಟ ಆಡ್ತಾ ಇದ್ದಾಳೆ ಚಿನ್ನಿಮ್ಮ. ಇವಾಗ ಮೈ ತೊಳ್ದು ಮಲಗಿಸ್ಬೇಕು ಅವಳನ್ನ. ಸೊ ಯಾಕೆ ಚೆನ್ನಾಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇವಾಗ ಸ್ನಾನ ಆಯಿತು ನಮ್ಮ ಪಾಪುದು. ನೈಟ್ ಹೊತ್ತು ಡೈಲಿ ಮೈಗೆ ಸ್ನಾನ ಮಾಡಿಸ್ತೀವಿ. ನೋಡಿ ಸೆಬಾಮೆಟ್ರಿ ಯೂಸ್ ಮಾಡೋದು, ಬಾಡಿ ಲೋಷನ್ ಹಾಗೂ ಕ್ರೀಮ್ ಪೌಡರ್ ಇದಕ್ಕೆ ಹಾಕೊಬಿಟ್ಟಿದ್ದೀನಿ. ಸೂರ್ಯ ಏನೋ ಮಾಡ್ತವನಿ ನೋಡೋಣ. ಹಾಯ್ ಸೂರ್ಯಗೌಡ. ಆಲ್ರೆಡಿ KFC ಮಾಡ್ತಿದ್ಯಾ? ಈಗ ಆಂಟಿಗೆ ಹಾಕೊಟ್ಬಿಡೋಣ. ಆಂಟಿಗೆ ಲೇಟ್ ಆಗುತ್ತೆ. ಕಸು ಹೆಂಗೈತೆ ಅಂತ ಒಂದು ಪೀಸ್ ನೋಡೋಕ್ಕೆ. ನೋಡಿ ಗೈಸ್ ಕ್ರಿಸ್ಪಿ ಥರನೇ ಬಂದಿದೆ. ಆದರೆ ಅವನು ಅದೇನದು ಚೋಚೋ ಅದೇನೋ ಬರುತ್ತಲ್ಲ ಆ ಥರ ಮಿಕ್ಸ್ ಮಾಡಿ ಹಂಗೆ ಮಾಡ್ತಾನೆ. ಹೇಗೆ ಅಂತ ಹೇಳ್ಕೊಡ್ತೀಯಾ? ಇರುವೆ ತಿಂಡಿ ಬೆಲ್ಲ ಈ ಥರ ಆಗಿರೋದಂತೆ. ಸೂರ್ಯಗೌಡ ಈ ಕಡೆ ಬನ್ನಿ. ಓ ಇವಾಗ ಒಂದಕ್ಕೆ ಕಾರ್ನ್ಫ್ಲವರ್ ಹಾಕೊಂಬಿಟ್ಟು ಇದನ್ನ ಹಚ್ಕೊಬಿಡ್ಬೇಕು ಎಲ್ಲ. ಲೋ ಎಣ್ಣೆದೇ ಆಫ್ ಮಾಡಿದ್ಯಲ್ಲೋ? ಹ್ಞೂ ಆ ಎಣ್ಣೆದು ಆಫ್ ಮಾಡಿದ್ದೀನಿ. ಒಂದು ಹಚ್ಕೊಬಿಟ್ಟು ಹಿಂಗೆ ಇಕ್ಕೊಬೇಕೆಲ್ಲ ಎಲ್ಲನೂ ಒಂದೊಂದೇ ಪೀಸ್ ಹಂಗೆ. ಓಕೆನಾ? ಕಾರ್ನ್ಫ್ಲೋರ್ಗೆ ಹ್ಞೂ ಕ್ರಿಸ್ಪಿ ಹೆಂಗೆ ಬರುತ್ತೆ? ಒಂದು ನಿಮಿಷ ತೋರಿಸ್ತೀನಿ. ನೀಟಾಗಿ ಡಿಪ್ ಮಾಡು. ನಂಗೆ ಲೆಗ್ ಪೀಸ್ ಅಲ್ವಾ? ಗೊತ್ತಾಯ್ತಾಯ್ತಾ? ಹ್ಞೂ ಮನೇಲಿ ಟ್ರೈ ಮಾಡಿ, ನಿಜ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಹಾಗೆ ತಿಂದಮೇಲೆ ಹೇಗಿತ್ತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ ಹೇಳ್ರು. ಇವಾಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇದು ಮಾಡಿರ್ತೀರಲ್ಲ ಹಿಂಗೆ ಮಾಡ್ಕೊಬಿಡ್ಬೇಕು ಫುಲ್ಲು. ಹಂಗೆ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡ್ರಾ ತೊಳಿಬೇಕು ನೀರಲ್ಲಿ. ಹಾಂ, ನೀರಲ್ಲಿ ತೊಳಿಬೇಕು. ಯಾಕೆ? ನೋಡು ಹಂಗೆ ಏನು ತೊಳ್ಕೊಂಡು ಏನಿಲ್ಲ, ಜಸ್ಟ್ ಒಂದೇ ಅನ್ಸುತ್ತೆ ಹಿಂಗೆ ಮಾಡ್ಕೊಂಬಿಟ್ರೆ ಟೂತ್ ಬೋಸ್ ಇಟ್ಕೊಂಡಿರಿ ಅದಕ್ಕೆ ಅಂತ ನೀರೆಲ್ಲ ಸೋರ್ಬಿಡುತ್ತೆ. ಒಂದು ಸರಿ ತೊಳ್ಕೋಬೇಕು. ಹಾಂ, ಒಂದೇ ಸಲ, ಜಾಸ್ತಿ ಇಲ್ಲ. ಆಮೇಲೆ ತಿರ್ಗಾ ಕಾರ್ನ್ಫ್ಲವರ್ ಹೆಜ್ಜಿ 2 ನಿಮಿಷ ಬಿಟ್ಬಿಡ್ಬೇಕು. ಆಮೇಲೆ ಎಣ್ಣೆಗೆ ಹಾಕೋದು. ಆಮೇಲೆ ಎಣ್ಣೆಗೆ ಹಾಕೋದು. ಅದು ನಿಜ KFC ಥರ ಬರುತ್ತೆ. ನೋಡೋಣ ಗೈಸ್. ನೋಡಿ, ಕಾರ್ನ್ಫ್ಲವರ್ ಅಂತೂ ಎಷ್ಟು ಯೂಸ್ ಮಾಡ್ತಾನೆ ಗೊತ್ತಾ? ಇದು ಕಾರ್ನ್ಫ್ಲವರ್ ಇವಾಗ ನೀರಲ್ಲಿ ತೊಳೆದಿರ್ತೀವಲ್ಲ ಅದು ಇದಾಗಿರುತ್ತಲ್ಲ, ಇವಾಗ ಪ್ಯಾನ್ಗೆ ಹಾಕೋತೀನಿ ಇದನ್ನ. ತಿರ್ಗಾ ಇದನ್ನು ಸುಮ್ಮನೆ ರಫಾಗಿ ವಾಟರಲ್ಲಿ ಚೆನ್ನಾಗಿ ತೊಳಿಬೇಡಿ, ಜಾಲರಿ ಹಾಕಿ ತೊಳ್ಕೊಳ್ಳಿ. ಅದಾದಮೇಲೆ ಕ್ರಿಸ್ಪಿಯಾಗಿ ಬರುತ್ತೆ. ಹೆಂಗೆ ಬರುತ್ತೆ ಅಂತ ನೀವೇ ನೋಡಿ. ನೋಡಿ ಒಂದು ಮಾಡ್ತಾ ಇಲ್ಲಿ ನಮ್ಮ ಅಮ್ಮ ಏನು ಮಾಡ್ತಾರೆ ತೋರಿಸ್ತೀನಿ. ನಾನು ಇದನ್ನು ಯಾವ ಪೇಜಲ್ಲಿ ಇಸ್ಕೊಂಡೆ ಅಂತ ಎಲ್ಲರೂ ಕೇಳ್ತಿದ್ದೀರಾ. ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ. ನಮ್ಮ ಅಮ್ಮನೂ ಇವಳು ಏನೋ ಮಾಡ್ತವ್ರೆ. ಇಲ್ಲಿ ನೋಡಿ. ಹಾಯ್ ಮಹಿಮಾ ಗೌಡ. ಹಾಯ್. ಓನು ಶಮ್ಮಿ ಮಾಡ್ತಿದ್ಯಾ? ಹೇ ಕಳ್ಳ. ಬಾಯ್ ಬಾಯ್. ಹೋಗ್. ಹಿಂಗೋದ್ರೆ ಅಡುಗೆ ಮನೆ ನೋಡಿ. ನೋಡಿ ಅವನಂತ ಅಡುಗೆ ಮಾಡ್ತಾ ಇದ್ದಾನೆ.
ಆಯಿತಾ? ಹ್ಞೂ ಅದಕ್ಕೇನು ಮಾಡ್ತಿದ್ಯಾ? ಅದೇ ಇದನ್ನು ಮಾಡ್ತಾ ಇದ್ದೀನಿ. ಇಲ್ಲೆಲ್ಲ ಮಾಡಿಸ್ಕೊ. ಮಾಡಿಸ್ಕೊಬಿಟ್ರೆ ಅದಕ್ಕೆ ಇದನ್ನ ನೀಟಾಗಿ ಇದೇ ಥರ ಇಟ್ಕೊಬೇಕು. ಮನೆಯೆಲ್ಲ ಗಲೀಜಾಗುತ್ತೆ ಗೈಸ್ ಈ ಥರ. ಆ ಥರ ಏನಾಗಲ್ಲ, ಚೆಲ್ಲಿದ್ರೆ ಹಾಗೆ ಆಗುತ್ತೆ, ಚೆಲ್ಲಿಲ್ಲ ಅಂದರೆ ಆಗಲ್ಲ. ಇಷ್ಟೇ KFC ರೆಸಿಪಿ ಎಷ್ಟು ಈಸಿಯಾಗಿ ಮಾಡ್ಬೋದು. ಮನೇಲಿ ಟ್ರೈ ಮಾಡಿ. ಅಂಗಡಿಲಿ ಹೋಗ್ಬಿಟ್ಟು ನೀವು 60 ರೂಪಾಯಿ 60 ರೂಪಾಯಿ ಒಂದು ಪೀಸ್ ಎಷ್ಟು? ಒಂದು ಪೀಸ್ 60 ರೂಪಾಯಿ. ಹಾಂ, ಒಂದು ಪೀಸ್ 60 ರೂಪಾಯಿ ಏನೋ ಕೊಡ್ತೀರಾ. ಮನೇಲೇ ಈ ಥರ ಅರ್ಧ kg ತಂದು ಮಾಡಿದ್ರೆ ಮಕ್ಳಿಗೆ, ಫ್ಯಾಮಿಲಿಗೆ ಎಲ್ಲರಿಗೂ ಯೂಸ್ ಆಗುತ್ತೆ. ನೈಟ್ ಕೆಲಸದಿಂದ ಬಂದಮೇಲೆ ಮಕ್ಳಿಗೆ ಮಾಡಿಕೊಟ್ರೆ ತುಂಬ ಖುಷಿ ಪಡ್ತಾರೆ, ತಿನ್ನೋದಕ್ಕೂ ಚೆನ್ನಾಗಿ. ಅಮ್ಮ ಗಿಫ್ಟ್ ಕೊಟ್ಟಿರೋದು ನನ್ನ ಪಾಪಿಗೆ. ಇದು ಬಂದ್ಬಿಟ್ಟು 27 ಗ್ರಾಮ್ ಇದೆ. 37 ಅಂದರೆ ಏನಾಗಲ್ಲ. ಇದು ಎಷ್ಟು 7 ಪಾಯಿಂಟ್ ಸಮಥಿಂಗ್ ಏನೋ ಇದೆ. ಬೆಳ್ಳಿದ್ರಲ್ಲಿ ನಾವು 5 ಮಂತ್ಸ್ ಆದ್ಮೇಲೆ ಪಾಪಗೆ ಮಾಡ್ತೀವಲ್ಲ, ಅನ್ನಪೂರ್ಣೇಶ್ವರಿಗೆ ಪೂಜೆ ಮಾಡಿಬಿಟ್ಟು ನನ್ನ ಮಗುಗೆ ತಿನ್ನಿಸೋದು. ಸೊ ಇವಾಗ ಏನೇನು ಬೆಳ್ಳಿ ಒಳ್ಳೆ ಇದೆ. ಇದೆರಡು ಬೆಳ್ಳಿ ಲೋಟನೂ ಕೂಡ ಇದೆ ನಮ್ಮ ಹತ್ರ. ಸೊ ಎಲ್ಲನೂ ಬೆಳ್ಳಿಲಿ ತಿನ್ಸೋಣ ಅಂತ. ಇನ್ನೊಂದು ಚಿಕ್ಕದು ಬೆಳ್ಳಿ ತಟ್ಟೆ ತೊಗೋಬೇಕು. ಇವಾಗಲೇ ತೊಗೊಳ್ಳಲ್ಲ, ಊಟ ಮಾಡೋ ಅಂಥ ಕಾಲಕ್ಕೆ ನಾನು ತೊಗೊಳ್ಳೋದು. ಸಾಕು, ಇಷ್ಟೆಲ್ಲ ಚೆನ್ನಾಗಿದೆ. ಈ ಥರ ಮಾಡಿಟ್ಕೊಂಡಿದ್ದಾನೆ. ಎಣ್ಣೆ ಕಾಯ್ತಾ ಇದೆ. ಲೆಗ್ ಪೀಸ್, ನನ್ನ ಫೇವ್ರೆಟ್ ಲೆಗ್ ಪೀಸ್. ಲೆಗ್ ಪೀಸ್, ಇನ್ನೊಂದು ಲೆಗ್ ಪೀಸ್. ಎಷ್ಟು ಲೆಗ್ ಪೀಸ್? 4 ಲೆಗ್ ಪೀಸ್ ಇದೆ. ನಮಗೆ ಲೆಗ್ ಪೀಸ್ ಅಂದರೆ ಫೇವ್ರೇಟ್. ನನಗೆ 2 ಅಲ್ವಾ? ಈ ಥರ ಗಂಡ ಯಾರಿಗಾರು ಸಿಗ್ತಾರ ಗೈಸ್. ತಾನೇ ಸೂರ್ಯ? ಹೇಗೆ ಹಾಕ್ಕೊಳ್ಳೋದು ಅದೆಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ನೀವೇ ನೋಡಿ. ಕಾರ್ನ್ಫ್ಲೆಕ್ಸ್ ಎಲ್ಲ ಹಾಕೊಂಡು ಮಾಡ್ತಾರಲ್ಲ, ಅದನ್ನೇನು ಹಾಕಿಲ್ಲ. ಕಾರ್ನ್ಫ್ಲೆಕ್ಸ್ ಅಲ್ಲ, ಅದು ಕಾರ್ನ್ಫ್ಲವರ್. ಏಯ್, ಕಾರ್ನ್ಫ್ಲೆಕ್ಸ್ ಅದನ್ನ ಹಾಕಿಲ್ಲ, ಅದು ಹಾಕಲ್ಲ ನಾವು. ಹಂಗೆ ಬರುತ್ತೆ ನೋಡಿ ಕ್ರಿಸ್ಪಿಯಾಗಿ. ಇದು ಹೆಂಗೆ ಬರುತ್ತೆ ಅಂತ ನೆಕ್ಸ್ಟ್ ವೀಡಿಯೋ ವೆಯ್ಟ್ ಮಾಡ್ತಾಯಿರಿ, ನೋಡೋಣ. ನೆಕ್ಸ್ಟ್ ವೀಡಿಯೋ ಅಲ್ಲ, ಇವಾಗಲೇ ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ವೀಡಿಯೋ ಅಂತಿದ್ದು ಮುಚ್ಚಿನ ಮಾಡ್ತೀನಿ. ಎಸ್, ಫೈನಲಿ ಈ ಥರ ಆಗಿದೆ. ಕೊಡ್ತಾ ಇದೀವಿ. ಟೇಸ್ಟ್ ಮಾಡು. ಟೇಸ್ಟ್ ಬಿಸಿ ಇದೆ, ತುಂಬ ಕ್ರಿಸ್ಪಿಯಾಗಿ ಬಂದಾಗ. ಏನೇನೋ ಕಲ್ತ್ಬಿಟ್ಟಿದ್ದಾನೆ ಚೆನ್ನಾಗಿ. ಏನೋ ಕಲ್ತ ಅಂತ ಗೊತ್ತಿಲ್ಲ, ಎಲ್ಲ ಕಲ್ತಿದ್ದ. ಅವನು KFC ಅಂಗಡಿ ಇಕ್ತಾನಂತೆ ಇನ್ಮೇಲೆ. ಹಂಗಾರೆ ಮಾಡೋ ಸೂರ್ಯ. ನಮ್ಮ ಅಮ್ಮಂಗೆ ಅವ್ನು ಹೋಟ್ಲು ಮಾಡೋಕ್ಕೆ ತುಂಬ ಇಷ್ಟ. ಚೆನ್ನಾಯ್ತಾ ನೋಡಿ? ಸೇಮ್ ಹಂಗೆ ಇದೆ. ಒಂದು ತೋರಿಸ್ತೀನಿ ನಿಮಗೆ, ಕಾಣಿಸ್ತಿದ್ಯಾ? ಸೇಮ್ ಇನ್ನೇನು ಹಾಕಿ ನೋಡಿ ಬಸಿ ತೊಗೊಬಂದಿಟ್ಟಿದ್ದಾರೆ ಲೆಗ್ ಪೀಸ್ ನಮಗೆ. ಹಾಕ್ಕೊಡಮ್ಮ, ಇವಾಗ ಊಟ ಮಾಡಬೇಕು. ನನ್ನ ಮಗಳು ಮಲ್ಕೊಬಿಟ್ಟಿದ್ದಾಳೆ. ನಮ್ಮ ಇವಾಗ ಅಡುಗೆ ಮಾಡಿ ತೊಗೊಬರ್ತಿದ್ದಾರೆ. ಬೆಲ್ಲ ಸಾಂಬಾರಿಗೆ ಚಿಕನ್ ಚೆನ್ನಾಗಿರುತ್ತಲ್ಲ. ನನಗೂ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ. ಹಾಗೆ ಮನೇಲಿ ಟ್ರೈ ಮಾಡಿ. ಯಾರ್ಯಾರೆಲ್ಲ ಟ್ರೈ ಮಾಡಿದ್ರಿ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ, ಸಪೋರ್ಟ್ ಮಾಡ್ತೀರಿ.